ಒಂದು 10th ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ ಪೇರೆಂಟ್ ಆಗಿ ನಿಮಗೆ ನಾನು ಕೇಳಿದರೆ ಏನು ನಿಮ್ಮ ಮಗನ ಅಥವಾ ಮಗಳ ನೆಕ್ಸ್ಟ್ ಪ್ಲ್ಯಾನ್? ತುಂಬ ಜನ ಪೇರೆಂಟ್ಸ್ ಹೇಳ್ಬೋದು ಸೈನ್ಸು, ಇನ್ನೇನು ಅದರಲ್ಲಿ ಥಿಂಕ್ ಮಾಡೋದೇನಿದೆ ಅಂತ. ಹಾನೆಸ್ಟ್ಲಿ ಇವತ್ತಿನ ಸಿಚುವೇಶನ್ಗೆ ಆ ಆನ್ಸರ್ ತುಂಬ ನ್ಯಾಚುರಲ್, ಹಾಗೆ ರೆಸ್ಪಾನ್ಸಿಬಲ್ ಕೂಡ ಅನಿಸುತ್ತೆ. ಆದರೆ ಒಬ್ಬ ಕ್ಲಾರಿಟಿ ಗೈಡ್ ಆಗಿ ಹಾಗೆಯೇ ಇಬ್ಬರು 10th ಕ್ರಾಸ್ ಮಾಡಿರೋ ಮಕ್ಕಳ ಪೇರೆಂಟ್ ಆಗಿ ನೋಡಿದಾಗ ನಂಗೆ ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ವಿಚಾರನ ರಿಮೈಂಡ್ ಮಾಡಬೇಕು ಅನಿಸುತ್ತೆ. ಅದೇನೆಂದರೆ, ಒಂದು ಆಬ್ವಿಯಸ್ ಚಾಯ್ಸ್ ನೀವಿವತ್ತು ಮಾಡೋದು ನಿಮ್ಮ ಮಗುವಿನ ನೆಕ್ಸ್ಟ್ 10 ಇಯರ್ಸ್ನ ಹಾಕ್ಬೋದು ಅನ್ನೋದು. ಮತ್ತು ಪೇಯ್ನ್ಫುಲ್ ಪಾರ್ಟ್ ಏನಂದರೆ, ಮುಂದೆ ಆ ಪಾತ್ ಚೇಂಜ್ ಮಾಡೋದು ತುಂಬ ಹಾರ್ಡ್ ಆಗ್ಬೋದು. ಸೊ ಇವತ್ತು ನಾನು ನಿಮಗೆ ಇದು ಹೇಗೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್, ಅನ್ಅವೇರ್ ಚಾಯ್ಸ್. ತುಂಬ ಪೇರೆಂಟ್ಸ್ PUCನಲ್ಲಿ ಸೈನ್ಸ್ ಅನ್ನೋದನ್ನು ಆಬ್ವಿಯಸ್ ಆಗಿ ಚೂಸ್ ಮಾಡ್ತಾರೆ. ಅದು ಮೇ ಬಿ ಅವ್ರ ಮಗ ಅಥವಾ ಮಗಳು ಸೈನ್ಸ್ ಲವ್ ಮಾಡ್ತಾರೆ ಅಂತಲ್ಲ, ಅವ್ರಿಗೆ ಡೀಸೆಂಟ್ ಮಾರ್ಕ್ಸ್ ಬಂದಿದೆ ಅಂತ. ಮೇ ಬಿ 60, 70, ಈವನ್ 80% ಬಂದಿರ್ಬೋದು. ಮತ್ತು ಆ್ಯಸ್ ಎ ಪ್ಯಾರೆಂಟ್ ಆಗಿ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ, ಅವರ ಗುಡ್ ಲೈಫ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಲಿ, ಹಾಗೆ ಅವರ ಲೈಫ್ ಸೇಫ್ ಆಗಿರಲಿ ಅಂತ ಈ ಚಾಯ್ಸು ನಾವೆಲ್ಲ ಮಾಡ್ತೀವಿ. ಆದರೆ ಆ ಟೈಮ್ನಲ್ಲಿ ಈ ಡಿಸಿಷನ್ ತುಂಬ ಸ್ಮಾರ್ಟ್ ಮತ್ತು ರೆಸ್ಪಾನ್ಸಿಬಲ್ ಅನಿಸುತ್ತೆ ಕೂಡ. ಆದರೆ ಅದೇ ಫಸ್ಟ್ ಅನ್ಅವೇರ್ ಚಾಯ್ಸು. ಹೇಗೆ ಅದನ್ನು ನೋಡೋಣ. ನಿಮ್ಮ ಮಗು ಫಸ್ಟ್ PUC ಎಂಟರ್ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡಿಸ್ಕಂಫರ್ಟ್. ಸಡನ್ನಾಗಿ ಸೈನ್ಸು ಸ್ಕೂಲ್ ಲೆವೆಲ್ ಸೈನ್ಸ್ ಥರ ಕಾಣಲ್ಲ, ಇನ್ನೂ ಕಾಂಪ್ಲೆಕ್ಸ್ ಮತ್ತು ಕಷ್ಟ ಅನಿಸುತ್ತೆ. ಯಾಕಂದರೆ ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಡೀಪರ್, ಹೆವಿಯರ್ ಆಗುತ್ತೆ. ಹಾಗೆ ಮಕ್ಕಳು ಫಾಸ್ಟರ್ ಲರ್ನಿಂಗ್ ಮಾಡಬೇಕಾಗತ್ತೆ. ಆವಾಗ ಫಾರ್ ದ ಫಸ್ಟ್ ಟೈಮ್ ಮಗು ಸ್ಟ್ರಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವರು ಫೇಲ್ ಆಗ್ತಾರೆ ಅಂತ ಹೇಳಲ್ಲ ನಾನು, ಅವ್ರು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಒಂದು 60 to 70% ಸೆಕೆಂಡ್ PUCನಲ್ಲಿ ತೆಗಿತಾರೆ, ಕೋಚಿಂಗು, ಟ್ಯೂಷನ್ನು, ಮೆಮೊರೈಸೇಷನ್ ಸಪೋರ್ಟ್ನಿಂದ. ಆದರೆ ಅದೇ ಟೈಮ್ನಲ್ಲಿ ಒಂದು ಕ್ವೈಟ್ ಥಿಂಗ್, ಸೈಲೆಂಟ್ ಥಿಂಗ್ ಹ್ಯಾಪನ್ ಆಗುತ್ತೆ. ಏನಂದರೆ, ಅವರು ಸ್ಲೋಲಿ ಲರ್ನಿಂಗ್ನ ಎಂಜಾಯ್ ಮಾಡೋದು ಸ್ಟಾಪ್ ಮಾಡ್ತಾರೆ. ಸಬ್ಜೆಕ್ಟು ಬರ್ಡನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಅವ್ರ ಕಾನ್ಫಿಡೆನ್ಸು ಡಿಪ್ ಆಗೋಕ್ಕೆ ಸ್ಟಾರ್ಟ್ ಆಗೋಕ್ಕೆ. ಇಷ್ಟು ಆಗ್ತಾ ಇದ್ದರೂ ಅವ್ರು ಏನೂ ಹೇಳಲ್ಲ. ಯಾಕಂದರೆ ಹೊರಗಡೆ ಜಗತ್ತಿನಲ್ಲಿ ಎಲ್ಲರೂ ಆಲ್ರೆಡಿ IIT, JEE, NEET, CET ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತಿರ್ತಾರೆ, ಹಾಗೆ ಪ್ರಿಪೇರ್ ಕೂಡ ಆಗ್ತಾಯಿರ್ತಾರೆ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಆಗಿ ನಾವು ಥಿಂಕ್ ಮಾಡ್ತೀವಿ, ಅವನು ಜಸ್ಟ್ ಎಫರ್ಟ್ ಹಾಕಬೇಕು, ಎಲ್ಲ ಸರಿ ಹೋಗುತ್ತೆ ಅಂತ. ಆದರೆ ರಿಯಾಲಿಟಿನಲ್ಲಿ ಪೇರೆಂಟು ಮತ್ತು ಮಗು ಇಬ್ಬರು ಸೈಲೆಂಟಾಗಿ ಮೂವ್ ಆನ್ ಆಗ್ತಾರೆ. ಆವಾಗಲೇ ಮಗುವಿನ ಪಾತು ಸೈಲೆಂಟ್ಲಿ ಒನ್ ವೇ ಪಾತ್ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಆಬ್ವಿಯಸ್ ಇಂಜಿನಿಯರಿಂಗ್. ಯಾಕಂದರೆ ಮಗು ಆಲ್ರೆಡಿ ಒನ್ ವೇ ಪಾತ್ನಲ್ಲಿ ಎಂಟರ್ ಆಗಿದೆ. ಸಮ್ಹೌ ಮಗು ಇಂಜಿನಿಯರಿಂಗ್ ಎಂಟರ್ ಆಗುತ್ತೆ. ಈಗ ಅದು ಇನ್ನೂ ಡೀಪರ್ ಫಿಸಿಕ್ಸ್, ಮ್ಯಾಥ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಫೇಸ್ ಮಾಡುತ್ತೆ. ಅದು ಸ್ಟ್ರಗಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಡಿಗ್ರಿ ಒಂದು 6 months 1 ಸೆಮಿಸ್ಟರ್ ಸ್ಕೀಮ್ ಆಗಿರೋದ್ರಿಂದ ಮೊದಲನೇ ಸಾರಿ ಮೆನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಲೈಫ್ನಲ್ಲಿ ಫೇಲ್ ಆಗ್ತಾರೆ ಒಂದು ಸಬ್ಜೆಕ್ಟ್ನಲ್ಲಿ. ಆಮೇಲೆ ಮೆನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಪರ್ ಸೆಮಿಸ್ಟರ್ 1 or 2 ಸಬ್ಜೆಕ್ಟ್ ಫೇಲ್ ಆಗೋದು ಕಾಮನ್ ಆಗುತ್ತೆ. ಇದಾಗಕ್ಕೆ ಮೇನ್ ರೀಸನ್ ಏನು ಹಾಗಾದರೆ? ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ನ ಅವರು ಫಿಸಿಕ್ಸ್ ಲವ್ ಮಾಡ್ತಾರೆ ಅಂತನೋ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಪ್ಯಾಷನ್ ಇದೆ ಅಂತನೋ ತಗೊಂಡಿರಲ್ಲ. ಅವರು ಇಂಜಿನಿಯರಿಂಗ್ನ ಒಂದು ಲೈಫ್ ಸ್ಟೈಲ್ ಅಂತ ಚೂಸ್ ಮಾಡಿರ್ತಾರೆ. ಸೊ ದಟ್ ಮುಂದೆ ಲೈಫ್ನಲ್ಲಿ ಹೆಚ್ಚು ಅರ್ನ್ ಮಾಡ್ಬೋದು, ಒಳ್ಳೆ ಲೈಫ್ ಸ್ಟೈಲ್ ಲೀವ್ ಮಾಡ್ಬೋದು ಅಂತ. ಇದಲ್ಲದೇ ಫ್ರೆಂಡ್ಸು, ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕೂಡ ಇರುತ್ತೆ ಈ ಪ್ರಾಬ್ಲಮ್ಗೆ. ಹಾಗಾದರೆ ನೀವು ಕೇಳ್ಬೋದು, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಅಂತ. ಒನ್ಸ್ ಅಪಾನ್ ಎ ಟೈಮ್ ನಾನು ಕೂಡ ಅಂಥ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೆ. ಸೊ ಅಂಥ ಟೈಮ್ನಲ್ಲಿ ಪೇರೆಂಟ್ಸ್ಗೆ ಜಾಸ್ತಿ ಕಂಟ್ರೋಲ್ ಇರೋಲ್ಲ ಆ ಸಿಚುವೇಶನ್ನ ಆಲ್ಟರ್ ಮಾಡೋಕ್ಕೆ. ಫೈನಲಿ ಹೇಗೋ ಮಾಡಿ ಮೆನಿ ಸ್ಟೂಡೆಂಟ್ಸ್ ಒಂದು ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಥ್ರೂ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಅವರಿಗೆ ರಿಯಲೈಸ್ ಆಗುತ್ತೆ ಅಥವಾ ಸಮ್ಟೈಮ್ ಶಾಕ್ ಆಗುತ್ತೆ, ಅವರಿಗೆ ಇರುವಂತಹ ಕ್ರೆಡೆನ್ಷಿಯಲ್ಸು ಅವರಿಗೆ ಆ್ಯಾವ್ರೇಜ್ ಜಾಬ್ ಆಪರ್ಚುನಿಟೀಸನ್ನು ಅಷ್ಟೇ ಕೊಡುತ್ತೆ ಅಂತ. ಅಂದರೆ ಅರ್ಥ ಅವ್ರ ಆಪ್ಷನ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ. ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ? ಆಮೇಲೆ ಮಕ್ಕಳು ಹಾರ್ಡಾಗಿ ಟ್ರೈ ಮಾಡ್ತಾರೆ, ಬೇರೆ ಬೇರೆ ಕೋರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಸರ್ಟಿಫಿಕೇಷನ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವರು 8 years ಹಿಂದೆ ಮಾಡಿರೋ ಡಿಸಿಷನ್ನ ಪಾಪ ಈಗ ಫಿಕ್ಸ್ ಮಾಡ್ತಾ ಇರ್ತಾರೆ. ಅವರು ಹೇಗೋ ಮಾಡಿ ಸ್ಟ್ರಗಲ್ ಮಾಡಿ ಒಂದು ಜಾಬ್ ಏನೋ ತೊಗೊಂಡು ಮೂವ್ ಆನ್ ಅಂತೂ ಆಗಿಬಿಡ್ತಾರೆ. ಆದರೆ ಫ್ಯೂಚರ್ನಲ್ಲಿ ಅವರ ಲೇಟ್ 30s ಅಥವಾ 40sನಲ್ಲಿ ಅವರಿಗೆ ಮತ್ತೆ
ಕೆಲಸದಲ್ಲಿ ಬರ್ನೌಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು, ಎಂಟಿನೆಸ್ ಅನಿಸ್ಬೋದು, ಲೈಫ್ ಏನು ಮೀನಿಂಗ್ಫುಲ್ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಅಂತ ಅನಿಸ್ಬೋದು. ಆವಾಗ ಎಷ್ಟೋ ಜನ ಫಾರ್ ದ ಫಸ್ಟ್ ಟೈಮ್ ಕೇಳ್ಕೊತಾರೆ, ನಾನು ಯಾವ್ದ್ರಲ್ಲಿ ಗುಡ್ಡಿದ್ದೀನಿ, ನನ್ನ ಇಂಟ್ರೆಸ್ಟ್ ಏನು, ನನಗೆ ರಿಯಲಿ ಜೀವನದಲ್ಲಿ ಏನು ಬೇಕು ಅಂತ. ಕೆಲವರು ಧೈರ್ಯ ಮಾಡಿ ಚೇಂಜ್ ಮಾಡೋಕ್ಕೆ ಕೈ ಹಾಕ್ತಾರೆ, ಆದರೆ ಎಲ್ರಿಗೂ ಇದು ಸಾಧ್ಯ ಆಗಲ್ಲ. ಬಿಕಾಸ್ ಅವರ ಕಮಿಟ್ಮೆಂಟು ಫ್ಯಾಮಿಲಿ ಮತ್ತು ಫೈನಾನ್ಷಿಯಲ್ ಸಿಚುವೇಶನ್ಸ್ ಮೇಲೆ ಇರೋದ್ರಿಂದ. ಹಾಗಾಗಿ ತುಂಬ ಜನ ಸೈಲೆಂಟ್ಲಿ ಫೇಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಯಾಕಂದರೆ ಅವ್ರಿಗನ್ಸುತ್ತೆ ಇಟ್ ಈಸ್ ಟೂ ಲೇಟ್ ಅಂತ. ಈಗೇನು ನೀವು ಕೇಳ್ಬೋದು, ಹೇಗೆ ಹೇಳ್ತೀರಿ ಇದೆಲ್ಲ? ನಾನೇ ಅದಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್. ಅದ್ರ ಮೇಲೆ ಒಂದು ಡೀಟೇಲ್ ವಿಡಿಯೋ ಕೂಡ ಮಾಡಿದ್ದೀನಿ, ಡೋಂಟ್ ಕಾಪಿ ಅಂತ. ಪ್ಲೀಸ್ ನೀವು ನೋಡಿ, ನಿಮ್ಮ ಮಗುಗೂ. ಈಗ ನಾವು ರೆಮಿಡಿ ಬಗ್ಗೆ ಮಾತಾಡೋಣ. ಸೊ ರೆಮಿಡಿನಲ್ಲಿ ಫಸ್ಟ್ ನಾನು ನನ್ನ ಇಂಟೆನ್ಷನ್ಸನ್ನ ನಿಮಗೆ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸೈನ್ಸ್ ಎಗೇನ್ಸ್ಟ್ ಅಲ್ಲ, ಇಂಜಿನಿಯರಿಂಗ್ ಎಗೇನ್ಸ್ಟ್ ಅಲ್ಲ, ಅಥವಾ ಗುಡ್ ಲೈಫ್ ಸ್ಟೈಲ್ ಎಗೇನ್ಸ್ಟ್ ಅಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ಎಲ್ಲ ಮಗುಗೂ ಒಂದು ಯೂನಿಕ್ನೆಸ್ ಇರುತ್ತೆ, ಒಂದು ಕೆಪ್ಯಾಸಿಟಿ ಇರುತ್ತೆ, ಒಂದು ಟ್ಯಾಲೆಂಟ್ ಇರುತ್ತೆ. ಹಾಗೆ ಅವರು ಒಂದು ಫೀಲ್ಡ್ಗೆ ಸೂಟ್ ಆಗ್ತಾರೆ ಮತ್ತು ಅದರಲ್ಲಿ ಬೆಳೆಯೋ ಸಾಧ್ಯತೆಗಳು ಬಹಳ ಇರುತ್ತೆ. ಅಂಥ ಒಂದು ಅವಕಾಶ ಪ್ರತಿಯೊಂದು ಮಗುಗೂ ಸಿಗಲಿ, ಪ್ರತಿಯೊಬ್ಬ ಪೇರೆಂಟ್ಸು ಅಂಥ ಒಂದು ಅವಕಾಶ ಮಗುಗೆ ಮಾಡಿಕೊಡ್ಲಿ ಅನ್ನೋದು ನನ್ನ ಉದ್ದೇಶ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ನಿಮ್ಮ ಹಾಗೂ ನಿಮ್ಮ ಮಗುವಿನ ಚಾಯ್ಸ್ ಅವೇರ್ನೆಸ್ಸಿಂದ ಆಗಲಿ, ಫಿಯರ್ನಿಂದ ಆಗೋದು ಬೇಡ ಅಂತ. ಸೊ ಈಗ ಹಾಗಾದರೆ ರೆಮಿಡಿ ಏನು ಅಂತ ನೋಡೋಣ. ಮೊದಲನೇದಾಗಿ ಹೈಸ್ಕೂಲ್ ಆದಮೇಲೆ ಏನು ಅಥವಾ 10th ಆದಮೇಲೆ ಏನು ಅನ್ನೋದ್ರ ಬಗ್ಗೆ ಮಗು ಮತ್ತು ಪೇರೆಂಟ್ ಇಬ್ಬರೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಯೋಚನೆ ಮಾಡಲೇಬೇಕಾಗತ್ತೆ. ಹಾಗೆ ಮಗುವಿನ ರಿಯಲ್ ಸಿಚುವೇಶನ್ ಏನು ಮತ್ತು ರಿಯಲ್ ಮೆಚುರಿಟಿ ಮೇಲೆ ಎಜುಕೇಷನ್ ಡಿಸಿಷನ್ನ ಸ್ಟೇಜ್ ಬೈ ಸ್ಟೇಜ್ ರೀವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಮಗುಗೆ ಏನು ರೈಟ್ ಫಿಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಕಾಮರ್ಸ್ಗೆ ಫಿಟ್ ಆಗೋ ಮಗುನ ತೊಗೊಂಡೋಗಿ ಸೈನ್ಸ್ಗೆ ಹಾಕಿದ್ರೆ ಅದು ಡೀಪ್ ಅಬ್ಸ್ಟ್ರಾಕ್ಟ್ ಕಾಂಪ್ಲೆಕ್ಸ್ ಸೈನ್ಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗದೆ, ರಿಲೇಟ್ ಮಾಡ್ಕೊಳ್ಳೋಕ್ಕೆ ಆಗದೆ ಸ್ಟ್ರಗಲ್ ಮಾಡುತ್ತೆ. ಹಾಗೆಯೇ ಆರ್ಟ್ಸ್ಗೆ ಫಿಟ್ ಆಗೋ ಮಗುನ ತೊಗೊಂಡೋಗಿ ಕಾಮರ್ಸ್ಗೆ ಹಾಕಿದ್ರೆ ಅದು ಬಿಸ್ನೆಸ್ ವರ್ಲ್ಡ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೆ, ಕೋಪ್ ಮಾಡೋಕ್ಕಾಗದೆ ಸ್ಟ್ರಗಲ್ ಮಾಡುತ್ತೆ. ಹಾಗಾದರೆ ನಾವು ಕನ್ಫ್ಯೂಷನಲ್ಲಿದ್ದರೆ ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಮಗೆ ಅನಿಸುತ್ತೆ ಸೈನ್ಸ್ ಅಂತ, ಬಟ್ ನಿಮ್ಮ ಮಗುಗೆ ನೋಡ್ತಾ ಇದ್ರೆ ಸ್ವಲ್ಪ ಡೌಟ್ ಬರುತ್ತೆ. ಇಟ್ಸ್ ಓಕೆ, ಇಬ್ಬರೂ ಸೇರಿ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಮಗುಗೆ ಮ್ಯಾಥ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಆದರೆ ಮಾತ್ರ ನೀನು ಸೈನ್ಸ್ ಸೇರು, 2 years ಚೆನ್ನಾಗಿ ಚೆಕ್ ಮಾಡು, ನಿಮಗೆ ಸೈನ್ಸ್ ಆಗುತ್ತೆ, ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನು ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಸೊ ಎಟ್ ದ ಎಂಡ್ ಆಫ್ 2 years ಅವನಿಗೆ ಅಥವಾ ಅವಳಿಗೆ ಸೈನ್ಸ್ ಇಷ್ಟ, ಹಾಗೆ ಅದೇ ಮಾಡ್ತೀನಿ ಅಂದರೆ ವೆಲ್ ಗೋ ಹೆಡ್, ಮೇ ಬಿ ಇಂಜಿನಿಯರಿಂಗ್ ಆರ್ ಮೇ ಬಿ ಸಮ್ ರಿಲೇಟೆಡ್ ಕೋರ್ಸಸ್ ಅವರಿಗೆ ಸ್ಪೆಷಲ್ ಇಂಟ್ರೆಸ್ಟ್ ಇದ್ದರೆ. ಆದರೆ ಅವನು ಕ್ಲಿಯರ್ ಆಗಿ ಆ್ಯಾವರೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಅಥವಾ ಸ್ಟ್ರಗಲ್ ಮಾಡ್ತಿದ್ದಾಳೆ ಅಂದರೆ ಇಟ್ ಈಸ್ ದ ಟೈಮ್ ಟು ಚೇಂಜ್ ದ ಡೈರೆಕ್ಷನ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಷನ್ ಚೇಂಜ್ ಮಾಡೋದ್ರಿಂದ ಯಾವ ಶೇಮೂ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಮಗುವಿನ ಲಾಂಗ್ ಟರ್ಮ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ತುಂಬ ಇಂಪಾರ್ಟು, ಶಾರ್ಟ್ ಟರ್ಮ್ ಪ್ರಿಸ್ಟೇಜ್ ಅಲ್ಲ ಅಂತಲೇ ನಂಗೆ ಅನಿಸುತ್ತೆ. ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ಪೇರೆಂಟಾಗಿ ಮಗುವಿಗೆ ಕೊಡೋ ಆ ಅಶ್ಯೂರೆನ್ಸು. ಯಾವುದೇ ಸಿಚುವೇಶನ್ ಇರಲಿ, ನಿಂದು ಏನೇ ಚಾಯ್ಸಸ್ ಇರಲಿ, ಏನೇ ಚೇಂಜಸ್ ಇರಲಿ, ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ, ನಾವು ನಿನ್ನ ಹಿಂದಿದ್ದೀವಿ, ನೀನು ವರಿ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು. Hi, this is Ashok and this is your space for clarity in life, career and education direction. Clarity with Ashok ನೋಡ್ತಾ ಇರಿ, ಹಾಗೆ ನಿಮ್ಮ ಮಗುವಿಗೂ ತೋರಿಸಿ ಪ್ಲೀಸ್. ನೀವು ಯಾವ ಥರ ಥಿಂಕ್ ಮಾಡ್ತೀರಿ ಒನ್ ವೇ ಪಾತ್ ಬಗ್ಗೆ ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.